ಎಲ್ರಿಗೂ ನಮಸ್ಕಾರ. ವಿಶ್ವಕರ್ಮ ಸಮುದಾಯದ ಎಲ್ಲ ಶ್ರೀಗಳು ಇಲ್ಲಿದ್ದಾರೆ. ಅವರ ಆಶೀರ್ವಾದವನ್ನು ಬೇಡ್ಕೊಂಡು ಆರಂಭ ಮಾಡ್ತಾರೆ. ಸೊ ನಂಜುಂಡಿಯವರ ಬಹುತೇಕ ಎಲ್ಲವನ್ನು ಮಾತಾಡಿದ್ದಾರೆ. ಸೊ ನಾನು ಮಾತಾಡ್ಲಿಕ್ಕೆ ಏನು ಬಿಟ್ಟಿಲ್ಲ ಅವರು. ಹಾಗೇನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಸ್ತುತ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಯಾಗಿರುವಂತಹ ಚಂದ್ರಶೇಖರ್ ಸರ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಕಾರ್ಯಕ್ರಮ ಮಾಡೋದು ಹಾಗೆ ಮಂಜುದೇವರು 2 ಲಕ್ಷ ಜನ ಕರೆದು ಒಳ್ಳೆ ಊಟ ಹಾಕಿ ಅವರು ಒಂದು ಉಡುಗೊರೆ ಕೊಟ್ಟು ಕಳಿಸ್ಬಿಟ್ಟ ಮುಗೀತು ಅನ್ನೋ ಈ ಕಾಲಘಟ್ಟದಲ್ಲಿ ಅವರ ಕುಟುಂಬದ ಸಮಸ್ಯೆಗಳನ್ನ ನಂದು ಅಂತ ಹೇಳಿಕೊಂಡು ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ, ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ಇದೆ. ನಾನು ಆಗ್ಲೇ ಕೇಳ್ಪಟ್ಟಾಗೆ ವಿಶ್ವಕರ್ಮ ಸಮುದಾಯ 5-6 ಪ್ರಮುಖ ಓಡ್ಗಳಾಗಿ ಒಡೆದೋಗಿದೆ. ಸೊ ಈಗ ಮೀಸಲಾತಿಯ ಚರ್ಚೆ ನಡೀತಾ ಇದೆ. ಸೊ ಆಗಲೇ ನಮ್ಮ ಪಟ್ಟಿಯನ್ನು ನೋಡಿದ್ರೆ 7ರಿಂದ 8 ಲಕ್ಷ ಬಂದ್ಬಿಟ್ಟಿದೆ ಅಂತೇಳಿ 35ರಿಂದ 40 ಲಕ್ಷ ಅಧಿಕ ಜನಸಂಖ್ಯೆ ಇರುವಂತಹ ಒಂದು ದೊಡ್ಡ ಸಮುದಾಯ ಇವತ್ತೊಂದು ಸಣ್ಣ ಇದಕ್ಕೆ ಬರುತ್ತೆ ಅಂದ್ರೆ ಅದು ತುಂಬಾ ಗಂಭೀರವಾದಂತಹ ವಿಚಾರ. ತುಂಬಾ ನೀಟಾಗಿ ಸಮಾಲೋಚನೆ ಮಾಡಿ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸ ನಿಮ್ಮ ಸಮುದಾಯದ ಪ್ರಮುಖರಿಂದ ಆಗ್ಬೇಕಾಗತ್ತೆ. ಇವತ್ತು ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಇಂಜಿನಿಯರ್ ಅಥವಾ ಫಸ್ಟ್ ಇಂಜಿನಿಯರ್ ಅಂತ ಯಾರಾದ್ರೂ ನೀವು ಚೆಕ್ ಮಾಡಿದ್ರೆ ವಿಶ್ವಕರ್ಮ ಸಮುದಾಯ ಅಂತ ಬರುತ್ತೆ. ನೀವು ಗೂಗಲ್ ಮಾಡಿ ಎಲ್ಲಾದ್ರೂ ನೋಡಿ, ವಿಶ್ವಕರ್ಮ ಸಮುದಾಯಕ್ಕೆ ಅತ್ಯಂತ ದೊಡ್ಡ ಹೆಸರಿದೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವರೆಲ್ಲರೂ ಕೂಡ ಕಲಿಕೆನಲ್ಲಿ ಹಿಂದುಳಿದಿದ್ದಾರೆ. ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ. ಟೆಕ್ನಾಲಜಿ ಬಳಸ್ಕೊಳ್ಬೇಕು. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯುಗದಲ್ಲಿ ನಾವು ಆ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದೇನೆ ಕೈ ಕಸುವಿನಿಂದಲೇ ನಾವು ಸಕ್ಸಸ್ ಆಗ್ತೀವಿ ಅಂತಂದ್ರೆ ತುಂಬಾ ಕಷ್ಟ. ಹಾಗಂತ ಕೈ ಕಸಬು ಬೇಡ ಅಂತ ನಾನು ಹೇಳ್ತಿಲ್ಲ. ನಮ್ಮ ಕುಲಕಸುಬನ್ನ ಇವತ್ತಿನ ಕಾಲಘಟ್ಟಕ್ಕೆ ನಾವು ಅದನ್ನ ಮೇಲ್ದರ್ಜೆಗೆ ಎರಿಸಿಕೊಳ್ಳುವಂತ ಸನ್ನಿವೇಶ ಬಂದಿದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನ ನೀವುಗಳು ಮಾಡ್ಕೋಬೇಕು. ಕೆಪಿ ನಂಜುಂಡಿ ಅವರು ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಸಮುದಾಯಕ್ಕೆ ಇದ್ದಾರೆ. ನಾನು ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ಅವರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಲ ಮಾತಾಡ್ತಿದ್ದೀವಿ. ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಕಮ್ಯುನಿಟಿಗೋಸ್ಕರ ತನ್ನದೆಲ್ಲವನ್ನು ಕಳ್ಕೊಳ್ಳುವಂತ ವ್ಯಕ್ತಿ ಇದ್ರೆ ನಂಜುಂಡಿ ಮಾತ್ರ ಅಂತ ನಾನು ಗಮನಿಸಿರುವಂತದ್ದು. ಅವರ ವ್ಯಾಪಾರ ವಹಿವಾಟು ಎಲ್ಲವೂ ನನಗೆ ತುಂಬಾ ಹತ್ತಿರದಿಂದ ಗೊತ್ತಿರೋದಕ್ಕೆ ಈ ಮಾತನ್ನ ತುಂಬಾ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಹಿಂದೆ ನಮ್ಮ ಪರಿಷತ್ನ ಸದಸ್ಯರಾಗಿದ್ರು. ನಿಜವಾಗ್ಲೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಈ ಸಣ್ಣ ಸಮುದಾಯಕ್ಕೆ ಒಂದಷ್ಟು ಅಳಿಲು ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಇವತ್ತು ನಮ್ಮೊಟ್ಟಿಗೆ ಚಂದ್ರಶೇಖರ್ ಸರ್ ಇದ್ದಾರೆ. ಅವರೊಂದು 6 ಬೇಡಿಕೆಗಳನ್ನ ಇಟ್ಟಿದ್ದಾರೆ. 6 ಬೇಡಿಕೆಗಳು ನನ್ನ ಪ್ರಕಾರ ತುಂಬಾ ಸಣ್ಣದು. ಯಾಕೆಂದ್ರೆ ಸರ್ಕಾರ ಅಧಿಕಾರದಲ್ಲಿದೆ. ಅದು ಮನಸ್ಸು ಮಾಡಿದ್ರೆ ಅವ್ರು ವಿತಿನ್ 2-3 ಡೇಸ್ ಅಲ್ಲಿ ಅಪ್ರೂವಲ್ ಕೊಡ್ಬೋದು. ಅದು ದೊಡ್ಡ ಕೆಲಸ ಅಲ್ಲ. 6 ಬೇಡಿಕೆಗಳು ಸಣ್ಣದು. ಆದ್ರೆ ನಾನು ಅವ್ರ ಮುಂದೆ ಒಂದು ಬೇಡಿಕೆ ಹೇಳ್ತಾ ಇದ್ದೀನಿ. ನಂಜುಂಡಿ ಅವರಿಗೆ ಈಗೇನೊಂದು ಮುಂದಿನ 2-2.5 ವರ್ಷಗಳ ಸಣ್ಣ ಅವಕಾಶ ಇದೆ. ಅದರಲ್ಲಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ರೆ ಈ ಸಮುದಾಯಕ್ಕೆ ಒಂದು ಧೈರ್ಯ ಸಿಗುತ್ತೆ. ಈ ಹೋರಾಟಕ್ಕೆ ಒಬ್ಬ ಪ್ರಬಲವಾದಂತ ನಾಯಕ ಸಿಕ್ಕದಂಗಾಗುತ್ತೆ ಅಂತೇಳಿ ನಂಜುಂಡಿ ಅವರು ಹೇಳಿದ್ರು. 2 ಕೋಟಿ ಜನ ಇದ್ದಾರೆ ಇಡೀ ದೇಶದಲ್ಲಿ ಅಂತೇಳಿ. 11 ಕೋಟಿ ಅಂತಂದ್ರೆ ಇಡೀ ದೇಶದಲ್ಲಿ ಕಡಿಮೆ ನಂಬರ್ ಅಲ್ಲ, ಅದು ಎಲ್ಲ ಕಡೆ ಇದ್ದಾರೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಸೊ ಇಲ್ಲಿ ನಮ್ಮಲ್ಲಿ ನಾರ್ತ್ ಇಂಡಿಯಾದಿಂದ ಬಂದು ಈ ಕಟ್ಟಡ ಕೆಲಸಗಳು ಇದ್ರದ್ದೆಲ್ಲ ಏನೇನು ಕೆಲಸಗಳು ಮಾಡ್ತಿದ್ದಾರೆ ವಿಶ್ವಕರ್ಮ ಸಮುದಾಯದ ಸಂಖ್ಯೆ ಅದರಲ್ಲಿ ಜಾಸ್ತಿ ಇದೆ. ಸೊ ನಾನು ತುಂಬಾ ಹತ್ತಿರದಿಂದ ಗಮನಿಸಿದ್ದೀನಿ, ಮಾತಾಡ್ತಿದ್ದೀನಿ. ಹಾಗಾಗಿ ನನ್ನದು ಗೊತ್ತಿದೆ. ಸೊ ಅವರೆಲ್ಲರೂ ಕೂಡ ಸಂಘಟನೆ ಮಾಡ್ಲಿಕ್ಕೆ ನಮ್ಮ ಕೈಲಾಗಲ್ಲ. ಬಟ್ ನಮ್ಮ ಕರ್ನಾಟಕದ ಮಟ್ಟಿಗೆ ಇಡೀ ಸಮುದಾಯ ಒಂದಾಗಬೇಕು. ಆ ಸಮುದಾಯ ಕಲಿಕೆನಲ್ಲಿ ಒಂದಾಗಬೇಕು. ಜೊತೆಗೆ UPSC KPSC ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಿಮ್ಮ ಮಕ್ಕಳು ಕ್ರ್ಯಾಕ್ ಮಾಡಬೇಕು. ಈಗೇನೀಗ ಬೆಂಗಳೂರಿನಲ್ಲಿರೋರಿಗೆ ಗುಲ್ಬರ್ಗದಲ್ಲಿರೋರು ಮದುವೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅದೇ ನೀವು ವಿಜಯಪುರ, ಬೀದರ್, ಚಾಮರಾಜನಗರದಲ್ಲಿ ಅವ್ರು ಸೆಟ್ಲ್ ಆಗಿದ್ದಾರೆ ಅಂದ್ರೆ ಇವ್ರು ಯಾರೋ ಅವ್ರಿಗೆ ಮದುವೆ ಮಾಡ್ಕೊಡ್ಲಿಕ್ಕೆ ರೆಡಿ ಇರಲ್ಲ. ಈಗೇನೀಗ ನಿಮ್ಮಲ್ಲಿ ಇವತ್ತು ಸಮಾವೇಶ ನಡೀತದೆ. ಈ ಸಮಾವೇಶದಲ್ಲಿರುವಂತ ಬೇಸಿಕ್ ಪ್ರಾಬ್ಲಮ್ ಅದು
ಸೊ ಅದು ಯಾವ ಸಾಲ್ವ್ ಆಗ್ಬೇಕು ಅಂತಂದ್ರೆ ಎಜುಕೇಶನ್ ಕ್ಲಾಸ್, ಎಜುಕೇಟೆಡ್ ಕ್ಲಾಸ್ ನಿಮ್ಮಲ್ಲಿ ಜಾಸ್ತಿ ಆಗ್ಬೇಕು. UPSC KPSC ಟ್ರೈನಿಂಗ್ಗೆ ನಿಮ್ಮ ಮಕ್ಕಳು ರೆಡಿ ಆಗ್ಬೇಕು. ಇದ್ರ ಜೊತೆಗೆ ನಾನು ಇವರಲ್ಲಿ ಎರಡು ವರ್ಷಕ್ಕೆ 2 ಸಮಾವೇಶಗಳನ್ನ ಮಾಡ್ತೀನಿ ಅಂತ ನಂಜುಂಡಿ ಅವರು ಪ್ರಕಟ ಮಾಡಿದ್ದಾರೆ. ಅದ್ರೊಟ್ಟಿಗೆ ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ತರಬೇತಿ ಶಾಲೆಯನ್ನ ತಮ್ಮ ಸಮುದಾಯದ ಪ್ರಮುಖರನ್ನ ಸೇರಿಸಿ ಆರಂಭ ಮಾಡಿ, ಅದರಲ್ಲಿ ಪೊಲೀಸ್ ಟ್ರೈನಿಂಗ್ ಇರುವಂತದ್ದು, ಬೇರೆ ಬೇರೆ ಹುದ್ದೆಗಳು ನೇಮಕಾತಿ ಆಗುತ್ತೆ ಸರ್ಕಾರದ ಪ್ರತಿ ವರ್ಷ ಆಗುತ್ತೆ. 86,000 ಹುದ್ದೆಗಳು ನಮ್ಮ ಸರ್ಕಾರದಲ್ಲಿ ಖಾಲಿ ಇದಾವೆ, ನೇಮಕಾತಿ ಆಗ್ಬೇಕು. ಅದಕ್ಕೆಲ್ಲ ರೆಡಿ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಟ್ರೈನಿಂಗ್ ಅವಶ್ಯಕತೆ ಇದೆ. ಆ ಟ್ರೈನಿಂಗ್ ಮತ್ತೆ ಶಿಕ್ಷಣಕ್ಕಾಗಿ ಅದೊಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಇಡೀ ಸಮುದಾಯಕ್ಕೆ ಅದೊಂದು ಒಳ್ಳೆ ಕೆಲಸ ಆಗುತ್ತೆ, ದಾರಿದೀಪ ಆಗುತ್ತೆ. ಬರೀ ಮದುವೆ ಮಾಡಿಸಿದ್ರೆ ಸಾಕಾಗಲ್ಲ, ಮುಂದಿನ ಜೀವನವನ್ನ ಸುಧಾರಿಸ್ಕೊಳ್ಳಿಕ್ಕೆ ಒಂದು ಮಾರ್ಗವನ್ನ ತೋರಿಸ್ಲಿಕ್ಕೆ ಅದು ಕೂಡ ನೆರವಾಗುತ್ತೆ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ.